ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಏನ್ರಿ ಸಮಾಚಾರ. ಬೆಂಗಳೂರಲ್ಲಿ ಎಷ್ಟು ಹುಷಾರಾಗಿದ್ರು ಸಾಲ ಇಲ್ಲ ಕಣ್ರಿ. ಅದರಲ್ಲೂ ಮನೆ ಬಾಡಿಗೆ ಕೊಡ್ಬೇಕಾದ್ರಂತೂ ಮೈ ತುಂಬಾ ಕಣ್ಣಿರ್ಬೇಕು. ಬಾಡಿಗೆ ಆಸೆಗೆ ಜೀವನನೇ ಕಳ್ಕೊಂಡಿರೋ ಎಷ್ಟೋ ಮರ್ಡರ್ ಕೇಸ್ಗಳು ನಮ್ ಬೆಂಗಳೂರಲ್ಲಿ ಆಗಿದೆ. ಅಂಥದ್ದೇ ಮತ್ತೊಂದಾಗಿದೆ ಈಗ. ಟಿವಿ ನೋಡ್ತೀವಿ ನಿಮ್ ಮನೆಯಲ್ಲಿ ಅಂತ ಮನೆಗೆ ಹೋಗಿ ಓನರ್ ತಾಳಿ ಸರವನ್ನ ಕಿತ್ಕೊಂಡು ಅವಳನ್ನ ಕೊಂದ್ ಹಾಕಿರೋ ಪಾಪಿ ಗಂಡ ಹೆಂಡತಿಯ ಸ್ಟೋರಿ ಇದು. ಬೆಂಗಳೂರಲ್ಲಿ ಮನೆ ಇದೆ, ಮನೆ ಬಾಡಿಗೆ ಬರುತ್ತೆ, ಇನ್ನೇನ್ರಿ ಬೇಕು, ಸ್ವರ್ಗಕ್ ಮೂರೇಗೇಣು ಅಂತ ಹಿಂದೆ ಮುಂದೆ ವಿಚಾರಿಸದೆ ಮನೆ ಕೊಡೋರೆ. ಬಿ ಕೇರ್ಫುಲ್. ಇವತ್ತಿನ ಕ್ರೈಮ್ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ಗಳು ಇವರೇ ನೋಡಿ. ಈಕೆ ಹೆಸರು ಸಾಕ್ಷಿ, ಇವಳು ಗಂಡ ಪ್ರಸಾದ್ ಅಂತ. ಇಬ್ರು ಮಹಾರಾಷ್ಟ್ರದವರು. ಒಂದ್ 4 ತಿಂಗಳ ಹಿಂದೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಅಂತ ಬರ್ತಾರೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಶ್ರೀ ಲಕ್ಷ್ಮಿ ಅನ್ನೋರ್ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಪ್ರಸಾದ್ ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿದ್ರೆ, ಆತನ ಹೆಂಡತಿ ಸಾಕ್ಷಿ ಪದ್ಮನಾಭನಗರದ ಒಂದು ಚಿನ್ನಾಭರಣದ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಮನೆ ಓನರ್ ಜೊತೆಗೆ ಬಹಳ ವಿಶ್ವಾಸದಿಂದ ಗಂಡ ಹೆಂಡತಿ ಇರ್ತಾರೆ. ಆದ್ರೆ ಇತ್ತೀಚೆಗೆ ವಿಪರೀತ ಸಾಲ ಮಾಡ್ಕೊಂಡಿರ್ತಾರೆ. ಸಾಲವನ್ನ ತೀರ್ಸೋಕೆ ಅವ್ರು ಹುಡುಕೊಂಡ ಮಾರ್ಗವೇ ಓನರ್ ಮನೆಯಲ್ಲಿ ಕಳ್ತನ ಮಾಡಬೇಕು ಅಂತ. ಕಾಟನ್ ಪೇಟೆ ಸಮೀಪ ಒಂದು ಅಗರಬತ್ತಿಯ ಫ್ಯಾಕ್ಟರಿಯಲ್ಲಿ ಮನೆ ಓನರ್ನ ಲಕ್ಷ್ಮಿ ಅವರ ಗಂಡ ನಾರಾಯಣ್ ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಅವರ ದಿನಚರಿ ಹೆಂಗಿರುತ್ತೆ ಅಂದ್ರೆ, ಪ್ರತಿದಿನ ಎದ್ದು ಬೆಳಗ್ಗೆ ಹೋಗೋದು, ಸಂಜೆ ವಾಪಸ್ ಮನೆಗೆ ಬರೋದು. ಆ ಟೈಮ್ನಲ್ಲಿ ಹೆಂಡತಿ ಲಕ್ಷ್ಮಿ ಅವರು ಏಕಾಂಗಿಯಾಗಿರ್ತಾ ಇದ್ರು. ಈ ವಿಚಾರ ಸಾಕ್ಷಿಯ ದಂಪತಿಗೆ ತಿಳಿಯುತ್ತೆ. ಮಧ್ಯಾಹ್ನವೇ ನಾವು ಕೊಲೆ ಮಾಡಿದ್ರೆ ಒಳ್ಳೇದು ಅಂತ ಪ್ಲಾನ್ ಮಾಡ್ತಾರೆ. ಎಂದಿನಂತೆ ಅವತ್ತು ಮಂಗಳವಾರ ಬೆಳಗ್ಗೆ ನಾರಾಯಣ್ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಮನೆಯಲ್ಲಿ ಒಬ್ರೇ ಇದ್ದಿದ್ದು ಲಕ್ಷ್ಮಿ. ಸುಮಾರು 12:30 ಗಂಟೆ ಟೈಮು. ಮನೇಲಿ ಯಾರು ಇರ್ಲಿಲ್ಲ, ಲಕ್ಷ್ಮಿ ಒಬ್ರೇ ಇದ್ರು. ಮನೆ ಓನರ್ನ ಮಾತಾಡ್ಸಕ್ಕೆ ಅಂತ ಹೋಗ್ತಾರೆ. ನಾವು ಹೊಸ ಟಿವಿ ತಗೋಬೇಕು ಅನ್ಕೊಂಡಿದೀವಿ, ನಿಮ್ಮನೆ ಟಿವಿ ನೋಡ್ಬೋದಾ ಅಂತಾರೆ. ಅಯ್ಯೋ ಅದಕ್ಕೇನಂತೆ, ಬನ್ನಿ ಒಳಗೆ, ತಿಂಡಿ ಆಯ್ತಾ, ಕಾಫಿ ಕುಡಿತೀರಾ ಅಂತ ಚೆನ್ನಾಗೆ ವಿಚಾರಿಸ್ತಾ ಇರ್ತಾರೆ ಪಾಪ ಲಕ್ಷ್ಮಿ. ಆದ್ರೆ ಇದ್ದಕ್ಕಿದ್ದಂತೆ ಶ್ರೀ ಲಕ್ಷ್ಮಿಯ ಉಸಿರು ಗಟ್ಟಿಸಿ ಕೊಲೆ ಮಾಡ್ತಾರೆ. ಆಕೆ ಕತ್ತಲ್ಲಿದ್ದ ತಾಳಿಯ ಅಂದ್ರೆ ಚಿನ್ನದ ತಾಳಿಯನ್ನ ಕತ್ಕೊಂಡು ಎಸ್ಕೇಪ್ ಆಗ್ತಾರೆ. ಈ ಸಂದರ್ಭದಲ್ಲಿ ಆಕೆ ಕೊಲೆ ಮಾಡ್ಬೇಕಾದ್ರೆ ಬೇಡ ಬಿಟ್ಬಿಡ್ರಪ್ಪ ಅಂತ ಗೋಗರಿತಾಳೆ, ಪ್ರತಿರೋಧಿಸ್ತಾಳೆ. ಆಗ ಆರೋಪಿಗಳು ಏನಿದಾರಲ್ಲ, ಈ ಸಾಕ್ಷಿ ಮತ್ತು ಪ್ರಸಾದ್, ಇವರ ಕತ್ತು, ತುಟಿ, ಮುಖದ ಮೇಲೆ ಪರಚದ ಗಾಯಗಳು ಆಗುತ್ತೆ. ಆದ್ರೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಕೆಯನ್ನ ಕೊಂದು ಸರ ತಗೊಂಡು ತಮ್ಮ ಮನೆಗೆ ಹೋಗಿ ತಮ್ಮ ಪಾಡಿಗೆ ತಾವಿರ್ತಾರೆ. ಮಧ್ಯಾಹ್ನದಿಂದ ನಿರಂತರವಾಗಿ ಲಕ್ಷ್ಮಿ ಅವರ ಗಂಡ ನಾರಾಯಣ್ ಫೋನ್ ಮಾಡ್ತಲೇ ಇರ್ತಾರೆ. ಆದ್ರೆ ಅದಕ್ಕೆ ಉತ್ತರ ಕೊಟ್ಟಿರಲ್ಲ ಲಕ್ಷ್ಮಿ, ಯಾಕಂದ್ರೆ ಇಲ್ಲಿ ಹೆಣವಾಗಿ ಬಿದ್ದಿರ್ತಾರೆ. ಆತಂಕಗೊಂಡ ನಾರಾಯಣ್ ಅವರು ಮತ್ತೊಬ್ಬ ಬಾಡಿಗೆದಾರ ಫಣಿರಾಜ್ ಅನ್ನೋರಿಗೆ ಫೋನ್ ಮಾಡಿ, ನನ್ನ ಹೆಂಡತಿ ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡ್ತೀರಾ ಅಂತ ಕೇಳ್ತಾರೆ. ಮೃತರ ಮನೆಗೆ ಫಣಿರಾಜ್ ಸಂಜೆ ಟೈಮಲ್ಲಿ ಬಂದು ಮನೆ ನೋಡಿದಾಗ ಪ್ರಜ್ಞಾಹೀನರಾಗಿ ಲಕ್ಷ್ಮಿ ಬಿದ್ದಿರ್ತಾರೆ. ಲಕ್ಷ್ಮಿ ಅವರನ್ನ ಹಿಂಗೆ ನೋಡ್ತಾ ಇದ್ದಂತೆ ಫಣಿರಾಜ್ ಒಂದು ಕ್ಷಣ ದಂಗಾಗ್ತಾರೆ. ಭಯದಲ್ಲೇ ಮನೆ ಓನರ್ ನಾರಾಯಣ್ ಅವ್ರಿಗೆ ಫೋನ್ ಮಾಡ್ತಾರೆ. ನಿಮ್ ಹೆಂಡತಿ ಹಿಂಗೆ ಅಂಗಾತ ಬಿದ್ದಿದ್ದಾರೆ, ತಕ್ಷಣ ಮನೆಗೆ ಬನ್ನಿ ಅಂದ ತಕ್ಷಣ ಹೆದರ್ಕೊಂಡೆ ಓಡ್ ಬರ್ತಾರೆ ನಾರಾಯಣ್. ವಿಚಾರ ತಿಳಿತಾ ಇದ್ದಂತೆ ಅವರ ಅಕ್ಕ ಸಂಪತ್ ಲಕ್ಷ್ಮಿಗೂ ಕೂಡ ಫೋನ್ ಮಾಡಿ ವಿಷಯವನ್ನ ಮುಟ್ಟಿಸ್ತಾರೆ. ಆಗ ಅವ್ರ ಅಕ್ಕ ಹೇಳೋದು, ನಾನು ಮಧ್ಯಾಹ್ನ 1 ಗಂಟೆಗೆ ತಾನೇ ಫೋನ್ ಮಾಡಿದ್ದೆ, ಆಗ ಯಾರೋ ಮನೆ ಹತ್ರ ಬಂದಿದ್ದಾರೆ, ಮಾತಾಡ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು, ಈಗ ನೋಡಿದ್ರೆ ಹಿಂಗಾಗಿದ್ಯಲ್ಲ ಅಂತ ಜೋರಾಗಿ ಕಿರ್ಚ್ತಾರೆ. ವಿಚಾರವನ್ನ ಪೊಲೀಸರಿಗೂ ಕೂಡ ತಿಳಿಸ್ತಾರೆ ನಾರಾಯಣ್ ಅವರು. ಆಗ ತಮ್ಮ ಮನೆಗೆ ಯಾರೋ ಪರಿಚಿತರೇ ಬಂದು ಈ ಕೃತ್ಯ ಮಾಡಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಲಕ್ಷ್ಮಿಯನ್ನ ಕೊಂದು ಮನೆಯಲ್ಲೇ ಪ್ರಸಾದ್ ಮತ್ತು ಸಾಕ್ಷಿ ಇರ್ತಾರೆ. ತಾವೆಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ಅನುಮಾನ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ತನಿಖೆಗೆ ಪೊಲೀಸರು ಬಂದಾಗ್ಲೂ ಕೂಡ ಏನೂ ಆಗೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಾಟಕದಿಂದ ವರ್ತಿಸ್ತಾರೆ. ಆರಂಭದಲ್ಲಿ ದಂಪತಿ ಮೇಲೆ ಪೊಲೀಸರಿಗೆ ಯಾವುದೇ ರೀತಿಯ ಅನುಮಾನ ಕೂಡ ಬಂದಿರಲ್ಲ. ಆದ್ರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ವಿಮರ್ಶಿಸಿದಾಗ ಪ್ರಸಾದ್ ಮೇಲೆ ಪೊಲೀಸರಿಗೆ ಅನುಮಾನ ಬರಕ್ ಶುರುವಾಗುತ್ತೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಇಬ್ರು ಕೂಡ ಸತ್ಯವನ್ನ ಕಕ್ಕಿದ್ದಾರೆ. ಸಾಲ ಇತ್ತು, ಸಾಲ ತೀರ್ಸೋಕ್ ಹತ್ಯೆ ಮಾಡಿದ್ವಿ ಅಂತ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಈಗ ಹೇಳಿ, ಬೆಂಗಳೂರಿನಲ್ಲಿ ಯಾರನ್ನ ನಂಬಬೇಕು, ಹೆಂಗ್ ನಂಬಬೇಕು, ಯಾರನ್ನ ನಂಬಿ ಮನೆ ಬಾಡಿಗೆ ಕೊಡಬೇಕು? ನಮ್ಮವರು ಅಂತ ವಿಶ್ವಾಸದಿಂದ ಮಾತಾಡ್ಸಿದ್ರೆ, ಮನೆ ಒಳಗೆ ಕರೆದು ನೀರ್ ಕೊಟ್ರೆ, ಹಿಂಗ ಕೊಂದ್ ಹೋಗ್ಬಿಟ್ರೆ ಯಾರನ್ನ ನಂಬೋದು, ಹೆಂಗ್ ಜೀವನ ಮಾಡೋದು? ಏನನ್ನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ? ನಮಸ್ಕಾರ.